ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್. ನಾನು ಈಗಾಗಲೇ PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರ್ತಕ್ಕಂಥ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೂ ನನ್ನ ಮೂಲಕ ಒಂದು ಸಣ್ಣ ಸಹಾಯ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ 2017ರಲ್ಲಿ ನಡೆದಿರ್ತಕ್ಕಂಥ RDPRನ ಸಾಮಾನ್ಯ ಜ್ಞಾನ ಪತ್ರಿಕೆಯ ಮೊದಲ 25 ಕ್ವಶನ್ಗಳನ್ನು ಮೊದಲನೇ ಸೆಷನ್ನಲ್ಲಿ ನಾನು ಸಾಲ್ವ್ ಮಾಡಿಟ್ಟಿರ್ತೀನಿ. ಅದೇ ರೀತಿಯಾಗಿ ಈಗ 26ನೇ ಕ್ವಶನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ನನ್ನ 2ನೇ ಸೆಷನ್ ಆಗಿರುತ್ತೆ. ಸ್ನೇಹಿತರೆ, ನನ್ನ ಎಲ್ಲ ತರಗತಿಯ ಲಿಂಕ್ಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಈಗ 26ನೇ ಕ್ವಶನ್ ಬಂದ್ಬಿಟ್ಟು, ಕೆಳಗಿನ ಸಾಲನ್ನು ಪೂರ್ಣಗೊಳಿಸಿ ಅಂತೇಳಿ ಒಂದು ಗಾದೆ ಮಾತನ್ನು ಕೇಳಿದರೆ, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಡ್ಯಾಶ್, ಏಟು ಹುಲ್ಲು ಹಲ್ಲು ಕಲ್ಲು ಅಂತೇಳಿ ಇದರಲ್ಲಿ ಕಲ್ಲು ಈಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿಯಾಗಿ ಒನ್ ಆಫ್ ಮೈ ಡ್ಯಾಶ್ ಈಸ್ ಟು ಬಿ ಹಾನೆಸ್ಟ್ ಅಂತ ಕೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್, ಪ್ರಿನ್ಸಿಪಲ್, ಪ್ರಿನ್ಸಿಪಲ್ಸ್, ಪ್ರಿನ್ಸಿಪಲ್ಡ್ ಅಂತೇಳಿ. ಇಲ್ಲಿ ಆನ್ಸರ್ ಸಿ ಪ್ರಿನ್ಸಿಪಲ್ಸ್ ಆಗಿರುತ್ತೆ. ಸ್ನೇಹಿತರೆ, ನಾನು ಈ ಒಂದು ತರಗತಿಯ ನಂತರದಲ್ಲಿ ಇಂಗ್ಲೀಷ್ ಗ್ರಾಮರ್, ಹೋಮೋಫೋನ್ಸ್, ಹೋಮೋನಿಯಮ್ಸ್ ಆ್ಯಂಡ್ ಹೋಮೋಗ್ರಾಫ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಇನ್ನು 28ನೇ ಕ್ವಶನ್ ಬಂದ್ಬಿಟ್ಟು, ಕೆಳಗಿನವುಗಳಲ್ಲಿ ಯಾವುದು ಹರಿಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ, ಸ್ನೇಹಿತರೆ, ಇಲ್ಲಿ ಹರಿಸಮಾಸ ಅಂತ ಹೇಳಿದರೆ ಪೂರ್ವ ಮತ್ತು ಉತ್ತರ ಪದಗಳೆರಡೂ ಬೇರೆ ಬೇರೆ ಭಿನ್ನ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಆಗಿದ್ದು, ಇವುಗಳು ಒಟ್ಟಿಗೆ ಸೇರಿ ಒಂದು ಸಮಾಸವಾದರೆ ಅದನ್ನು ನಾವು ಹರಿಸಮಾಸ ಅಂತ ಕರಿತೇವೆ ಅಂತ ಹೇಳಿದೆ. ಅಂದರೆ ಪೂರ್ವ ಪದ ಒಂದು ಭಾಷೆ ಆಗಿದ್ದು ಉತ್ತರ ಪದ ಇನ್ನೊಂದು ಭಾಷೆಯದ್ದಾಗಿರುತ್ತೆ. ಇವೆರಡೂ ಸೇರಿ ಒಂದು ಪದ ಆಗಿರುತ್ತೆ. ಇಂಥದ್ದನ್ನು ನಾವು ಹರಿಸಮಾಸ ಅಂತೇಳಿ ಕರಿತೇವೆ. ಸಾಮಾನ್ಯವಾಗಿ ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ: ಹರಗಿಳಿ, ಕುಸುಮಬಾಲೆ, ಸೂರ್ಯಕಿರಣ ಮತ್ತು ಅರಸುಕುಮಾರ ಅಂತೇಳಿ. ಸ್ನೇಹಿತರೆ, ಇಲ್ಲಿ ಹರಗಿಳಿ, ಕುಸುಮಬಾಲೆ, ಸೂರ್ಯಕಿರಣ ಇವುಗಳು ಹರಿಸಮಾಸಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗೋದಿಲ್ಲ. ಅರಸುಕುಮಾರ ಈಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅರಸು ಪ್ಲಸ್ ಕುಮಾರ, ಅರಸು ಅಂತ ಅನ್ನೋದು ಕನ್ನಡ ಪದ, ಕುಮಾರ ಅನ್ನೋದು ಸಂಸ್ಕೃತ ಪದವಾಗಿರುತ್ತೆ. ಅದರಿಂದ ಇದು ಹರಿಸಮಾಸಕ್ಕೆ ಉತ್ತಮವಾದಂಥ ಉದಾಹರಣೆ ಅಂತ ಹೇಳ್ಬೋದು. ಇನ್ನು 29ನೇ ಕ್ವಶನ್ ಬಂದ್ಬಿಟ್ಟು, ಇತ್ತೀಚೆಗೆ ಕೃಷಿ ಆದಾಯ ತೆರಿಗೆಯನ್ನು ರದ್ದು ಮಾಡಿದ ರಾಜ್ಯ ಸರ್ಕಾರವನ್ನು ಗುರುತಿಸಿ ಅಂತೇಳಿ 4 ರಾಜ್ಯಗಳ ಹೆಸರನ್ನು ಕೊಟ್ಟಿದ್ದಾರೆ: ರಾಜಸ್ಥಾನ, ಬಿಹಾರ, ಅಸ್ಸಾಂ, ಕರ್ನಾಟಕ. ಇಲ್ಲಿ ಕರ್ನಾಟಕ ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಇನ್ನು 30ನೇ ಕ್ವಶನ್ ಬಂದ್ಬಿಟ್ಟು, ಇನ್ ಎ ಸೆಂಟೆನ್ಸ್ ವಿ ಯೂಶಲಿ ಪೇರ್ ನೈದರ್ ವಿತ್ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ: ಐದರ್, ಆರ್, ಇವನ್, ನಾರ್. ಇಲ್ಲಿ ನಾರ್ ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ಇನ್ನು 31th ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನ ಸಾಲುಗಳಲ್ಲಿ ಸರಿಯಾದ ಸಾಲನ್ನು ಗುರುತಿಸಿ ಅಂತೇಳ್ಬಿಟ್ಟು ಒಂದು ಗಾದೆ ಮಾತನ್ನು ಕೊಟ್ಟಿದ್ದಾರೆ. ಆ ಸರಿಯಾದ ಗಾದೆ ಮಾತಿನ ರೂಪ ಯಾವುದು ಅಂತೇಳಿ ನಾವಿಲ್ಲಿ ನೋಡಬೇಕು. ಅನ್ನ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನೋಟ ಬಲ್ಲವನಿಗೆ ರೋಗವಿಲ್ಲ, ಆಟ ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಾರದವನಿಗೆ ಜಗಳವಿಲ್ಲ ಅಂತೇಳಿ. ಇದರಲ್ಲಿ ಆಪ್ಷನ್ ಬಂದು ಬಿ ಈಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ಗಾದೆಯ ಸರಿಯಾದ ರೂಪ. ಇನ್ನು 32ನೇ ಕ್ವಶನ್ ಬಂದ್ಬಿಟ್ಟು, ದ ಆಂಟೋನಿಯಮ್ ಆಫ್ ದ ವರ್ಡ್ ಅಪಿಯರ್ ಈಸ್ ಅಂತೇಳಿ. ಮಿಸ್ ಅಪಿಯರ್, ಡಿಸ್ಅಪಿಯರ್, ಇನ್ಅಪಿಯರ್, ಹಿಮ್ಅಪಿಯರ್ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಆಂಟೋನಿಯಮ್ ನಥಿಂಗ್ ಬಟ್ ಅಪೋಸಿಟ್ ವರ್ಡ್. ಅದಕ್ಕೆ ಅಪಿಯರ್ಗೆ ಡಿಸ್ಅಪಿಯರ್ ಈಸ್ ಎ ರೈಟ್ ಆಂಟೋನಿಯಮ್ ಆಗಿರುತ್ತೆ. ಸ್ನೇಹಿತರೆ, ಇನ್ನು 33 ಕ್ವಶನ್ ಬಂದ್ಬಿಟ್ಟು, ರೈತರಿಂದ ಹೊಲವು ಹೂಳಲ್ಪಡುತ್ತದೆ. ಈ ವಾಕ್ಯವು ಯಾವ ಪ್ರಯೋಗದಲ್ಲಿದೆ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೇಳಿದರೆ: ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಕ್ರಿಯಾ ಪ್ರಯೋಗ, ಕರ್ತೃ ಪ್ರಯೋಗ. ಇದರಲ್ಲಿ ಕರ್ಮಣಿ ಪ್ರಯೋಗ ಈಸ್ ಎ ರೈಟ್ ಆನ್ಸರ್. ಹೂಳಲ್ಪಡುತ್ತೆ, ಮಾಡಲ್ಪಡುತ್ತೆ, ತಿನ್ನಲ್ಪಡುತ್ತೆ, ಬರೆಯಲ್ಪಡುತ್ತೆ, ಓದಲ್ಪಡುತ್ತೆ ಈ ರೀತಿಯಾಗಿ ಬರುವಂಥ ಸೆಂಟೆನ್ಸ್ಗಳೆಲ್ಲ ಕರ್ಮಣಿ ಪ್ರಯೋಗ ಆಗಿರುತ್ತೆ. ಸ್ನೇಹಿತರೆ, ಇನ್ನು ಸೌಮ್ಯಜಿತ್ ಘೋಷ್ಗೆ ಸಂಬಂಧಪಟ್ಟ ಕ್ರೀಡೆ ಅಂತೇಳ್ಬಿಟ್ಟು 4 ಕ್ರೀಡೆ ಹೆಸರುಗಳನ್ನು ಕೊಟ್ಟಿದ್ದಾರೆ: ಬಿಲ್ಲುಗಾರಿಕೆ, ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್, ಡಿಸ್ಕಸ್ ಥ್ರೋ ಅಂತೇಳಿ. ಇಲ್ಲಿ ಟೇಬಲ್ ಟೆನ್ನಿಸ್ ಈಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟು 35th ಕ್ವಶನ್ ಬಂದು, ಅಯೋಡಿನ್ ಹೊಂದಿರುವ ಹಾರ್ಮೋನು ಅಂತ ಕೇಳಿದರೆ. ಸ್ನೇಹಿತರೆ, ಇಲ್ಲಿ ಪ್ರೊಲ್ಯಾಕ್ಟಿನ್, ಥೈರಾಕ್ಸಿನ್, ವ್ಯಾಸೋಪ್ರೆಸಿನ್, ಅಡ್ರಿನಲಿನ್ ಅಂತೇಳಿ. ಈ ಒಂದು ಅಯೋಡಿನ್ ಹೊಂದಿರುವಂಥ ಹಾರ್ಮೋನು ಅಂತ ಹೇಳಿದರೆ ಥೈರಾಕ್ಸಿನ್ ಈಸ್ ಎ ರೈಟ್ ಆನ್ಸರ್. ಇನ್ನು ಅಪರಾಂಬುದಿ ಎಂಬ ಪದದ ಅರ್ಥ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದು 36th ಕ್ವಶನ್ ಆಗಿದೆ. ಇಲ್ಲಿ ಪಶ್ಚಿಮ ಸಮುದ್ರ, ಅರಬ್ಬಿ ಸಮುದ್ರ, ಲವಣ ಸಮುದ್ರ, ಕೆಂಪು ಸಮುದ್ರ. ಅಪರಾಂಬುದಿ ಎಂಬುದು ಪಶ್ಚಿಮ ಸಮುದ್ರ ಆಗಿರುತ್ತೆ.
ನೆಕ್ಸ್ಟ್ ಬಂದು 37th ಕ್ವಶನ್ ಆಗಿರುತ್ತೆ. ಇದು ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾದ ಪದಪುಂಜ ಗುರುತಿಸಿ ಅಂತೇಳಿ. ನಿರ್ದೇಶಕ ಜನಾರ್ದನ ವಿದ್ಯಾರ್ಥಿ, ನಿರ್ದೇಶಕ ಜನಾರ್ದನ ವಿದ್ಯಾರ್ಥಿ, ನಿರ್ದೇಶಕ ಜನಾರ್ದನ ವಿದ್ಯಾರ್ಥಿ, ನಿರ್ದೇಶಕ ಜನಾರ್ದನ ವಿದ್ಯಾರ್ಥಿ ಅಂತೇಳಿ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮೊದಲನೇ ಆಪ್ಷನ್ ನಿರ್ದೇಶಕ ಜನಾರ್ದನ ವಿದ್ಯಾರ್ಥಿ, ಇದು ಸರಿಯಾದ ರೂಪ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅರಾವಳಿ ಪರ್ವತದಲ್ಲಿ ಅತಿ ಎತ್ತರವಾದ ಶಿಖರವೆಂದರೆ ಅನೈಮುಡೈ, ಅರ್ಮಗೊಂಡ, ಮೌಂಟ್ ಗುರು ಶಿಖರ, ಅಸ್ತಾಂಬ ದೊಂಗರ್ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅರಾವಳಿ ಪರ್ವತದಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಗುರು ಶಿಖರ ಆಗಿರುತ್ತೆ. ಇನ್ನು ಪಿಕ್ ಔಟ್ ದ ರಾಂಗ್ ಪ್ಲೂರಲ್ ಫಾರ್ಮ್ ದ ಫಾಲೋಯಿಂಗ್ ಅಂತೇಳಿ. ಪೊಟ್ಯಾಟೊ, ಗ್ರೇಪ್ಸ್, ಮ್ಯಾಂಗೋಸ್, ಟೊಮಾಟೋಸ್ ಅಂತ ಕೇಳಿದರೆ ಇಲ್ಲಿ ಮ್ಯಾಂಗೋಸ್ ಇಸ್ ಎ ರಾಂಗ್ ಪ್ಲೂರಲ್ ಫಾರ್ಮ್ ಆಗಿರುತ್ತೆ. ಯಾಕಂದರೆ MANGOES ಬರಬೇಕಾಗಿತ್ತು, ಅಲ್ಲಿ ಓನ್ಲಿ ಎಸ್ ಬಂದಿದೆ. ಸೊ ಹಾಗಾಗಿ ಅದು ರಾಂಗ್ ಫಾರ್ಮ್. ಇನ್ನು ಅಮೇರಿಕದ ಆಪಲ್ ಕಂಪನಿಯು ಸಹಭಾಗಿತ್ವದ ಒಂದು ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಿರುವ ಕಂಪನಿ. ಅಂದರೆ ಅಮೇರಿಕದ ಆಪಲ್ ಕಂಪನಿಯು ಸಹಭಾಗಿತ್ವದ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಿರುವ ಕಂಪನಿ ಐಡಿಯಾ, ಏರ್ಟೆಲ್, ಜಿಯೋ, ವೋಡಫೋನ್ ಅಂತೇಳಿ 4 ಆಪ್ಷನನ್ನು ಕೇಳಿದರೆ ಅದರಲ್ಲಿ ಜಿಯೋ ಈಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 41th ಕ್ವಶನ್ ಬಂದುಬಿಟ್ಟು ದ ಡ್ಯಾಶ್ ಎಕ್ಸ್ಪೋರ್ಟ್ ರೋಸ್ ಸ್ಟೀಪ್ಲಿ ಅಂತ ಹೇಳಿದರೆ. ಇಲ್ಲಿ ಕಂಟ್ರೀಸ್ ಅಂತೇಳಿ 4 ಆಪ್ಷನ್ನ ಕೇಳಿದರೆ ಸ್ನೇಹಿತರೆ ಇಲ್ಲಿ ಕಂಟ್ರಿ ಅಪಸ್ಟ್ರಫಿ ಎಸ್ ಈಸ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 42nd ಕ್ವಶನ್ ಬಂದುಬಿಟ್ಟು ಸಂಬಂಧವಿಲ್ಲದ ಸಂಖ್ಯೆಯನ್ನು ಪತ್ತೆ ಹಚ್ಚಿ ಅಂತ ಹೇಳ್ಬಿಟ್ಟು 5, 10, 17, 24 ಅಂತ ಕೇಳಿದರೆ ಇಲ್ಲಿ ನೋಡಿ 5 + 5 = 10 ಬರುತ್ತೆ. ಅದೇ ರೀತಿಯಾಗಿ 10ಗೆ 7ಅನ್ನು ಆ್ಯಡ್ ಮಾಡಿದ್ರೆ 17 ಬರುತ್ತೆ. 17ಗೆ ಇಲ್ಲಿ ನೋಡಿ 5 ಆಡ್ ನಂಬರು, 7 ಆಡ್ ನಂಬರು. ಇನ್ನು ಬರಬೇಕಾಗಿರೋದು 9 ಬರಬೇಕಾಗಿತ್ತು, ಅಂದರೆ ಇಲ್ಲಿ 26 ಆನ್ಸರ್ ಬರುತ್ತೆ. ಆದರೆ ಇಲ್ಲಿ 24 ಕೊಟ್ಟಿರೋದ್ರಿಂದ ಇದು 24 ಈಸ್ ಎ ನಾಟ್ ರಿಲೇಟೆಡ್. ಇಲ್ಲಿ ಸಂಬಂಧವಿಲ್ಲದ ಸಂಖ್ಯೆ 24 ಆಗಿರುತ್ತೆ ಸ್ನೇಹಿತರೆ. ಇನ್ನು 43ನೇ ಕ್ವಶನ್ ಬಂದುಬಿಟ್ಟು ಮೈ ಕಂಟ್ರಿ ಆ್ಯಂಡ್ ಮೈ ಲೈಫ್ ಈ ಒಂದು ಪುಸ್ತಕದ ಲೇಖಕರು. ಮೈ ಕಂಟ್ರಿ ಆ್ಯಂಡ್ ಮೈ ಲೈಫ್ ಈ ಒಂದು ಪುಸ್ತಕದ ಲೇಖಕರು ಋಷವಂತ್ ಸಿಂಗ್, ಕುಲ್ದೀಪ್ ನಾಯರ್, LK ಅಡ್ವಾಣಿ, ನೀರಜ್ ಸಿ ಚೌಧರಿ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. LK ಅಡ್ವಾಣಿ ಈಸ್ ಎ ರೈಟ್ ಆನ್ಸರ್. ಈ ಒಂದು ಪುಸ್ತಕ LK ಅಡ್ವಾಣಿ ಅವರದಾಗಿರುತ್ತೆ. ಇನ್ನು 44th ಕ್ವಶನ್ ಬಂದುಬಿಟ್ಟು ಶೇಕ್ಸ್ಪಿಯರ್ನ ಈ ಕೆಳಕಂಡ ಕೃತಿಯಲ್ಲಿ ಬ್ರೂಟಸ್ ಪಾತ್ರ ಬರುತ್ತದೆ ಅಂತೇಳಿ 4 ಕೃತಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಮರ್ಚೆಂಟ್ ಆಫ್ ವೆನಿಸ್, ಜೂಲಿಯಸ್ ಸೀಸರ್, ಹ್ಯಾಮ್ಲೆಟ್, ಒಥೆಲೋ ಅಂತೇಳಿ. ಇಲ್ಲಿ ಬ್ರೂಟಸ್ ಅನ್ನೋ ಒಂದು ಪಾತ್ರ ಜೂಲಿಯಸ್ ಸೀಸರ್ನಲ್ಲಿ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೊಂದು 45th ಕ್ವಶನ್ ಬಂದುಬಿಟ್ಟು ಕೆಳಗಿನ ವಾಕ್ಯದಲ್ಲಿನ ಕಾಗುಣಿತದ ದೋಷವನ್ನು ಕಂಡುಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೇಳಿದರೆ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯದ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಇದರಲ್ಲಿ ಸರಿಯಾದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸ್ನೇಹಿತರೆ, ಉಳ್ಳವರು ಶಿವಾಲಯವ ಮಾಡುವರು. ಭಾರತದಲ್ಲಿ ಇನ್ನು 46th ಕ್ವಶನ್ ಬಂದುಬಿಟ್ಟು ಭಾರತದಲ್ಲಿ ಒಂದು ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ನೇಮಕವಾದ ಮಹಿಳೆ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸುಚೇತ್ರ ಕೃಪಲಾನಿ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ ಮತ್ತು ವಿಜಯಲಕ್ಷ್ಮಿ ಪಂಡಿತ್. ಇದರಲ್ಲಿ ಸರೋಜಿನಿ ನಾಯ್ಡು ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇನ್ನು 47ನೇ ಕ್ವಶನ್ ಬಂದುಬಿಟ್ಟು ಡ್ಯೂಟೇರಿಯಂನ ಬೀಜಕೋಶದಲ್ಲಿ ಈ ರೀತಿ ಇದೆ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. 1 ಪ್ರೋಟಾನು, 2 ನ್ಯೂಟ್ರಾನ್ಗಳು, 1 ಪ್ರೋಟಾನು 1 ನ್ಯೂಟ್ರಾನು, 1 ಪ್ರೋಟಾನು ಮತ್ತು 3 ನ್ಯೂಟ್ರಾನುಗಳು, 1 ನ್ಯೂಟ್ರಾನು ಮತ್ತು 2 ಪ್ರೋಟಾನ್ಗಳು ಅಂತೇಳಿ. ಇದರಲ್ಲಿ ಸ್ನೇಹಿತರೆ ಬರೋದು ಒಂದು ಡ್ಯೂಟೇರಿಯಂನ ಬೀಜಕೋಶದಲ್ಲಿ ಬರುವಂಥದ್ದು 1 ಪ್ರೋಟಾನು 1 ನ್ಯೂಟ್ರಾನು ಬಂದಿರುತ್ತೆ. ಇನ್ನು ಇದು ಹೈಡ್ರೋಜನ್ 4ನಲ್ಲಿ ಬರುವಂಥದ್ದು 1 ಪ್ರೋಟಾನು ಮತ್ತು 3 ನ್ಯೂಟ್ರಾನ್ಸ್ಗಳಿರುತ್ತೆ. ಅದೇ ರೀತಿಯಾಗಿ ಟ್ರಿಟೇನಿಯಂನಲ್ಲಿ ಬರುವಂಥದ್ದು 2 ನ್ಯೂಟ್ರಾನು ಮತ್ತು 1 ಪ್ರೋಟಾನ್ ಇರುತ್ತೆ. ಅದೇ ರೀತಿಯಾಗಿ ಪ್ರೋಟಿಯಂನಲ್ಲಿ ಬರುವಂಥದ್ದು ಸಿಂಗಲ್ ಪ್ರೋಟೀನ್ ಇರುತ್ತೆ ಅಷ್ಟೇ ಅದರಲ್ಲಿ.
ಇನ್ನು ನೆಕ್ಸ್ಟು 48th ಕ್ವಶನ್ ಬಂದುಬಿಟ್ಟು ಇನ್ಕ್ವಿಲಾಬ್ ಜಿಂದಾಬಾದ್ ಈ ಒಂದು ಘೋಷಣೆಯನ್ನು ಪ್ರಪ್ರಥಮವಾಗಿ ಮಾಡಿದವರು ಅಂತ ಕೇಳಿಬಿಟ್ಟು 4 ಆಪ್ಷನ್ ಕೇಳಿದರೆ ಲೋಕಮಾನ್ಯ ತಿಲಕ್, ವೀರ್ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್. ಇದರಲ್ಲಿ ಆನ್ಸರ್ ಸಿ ಭಗತ್ ಸಿಂಗ್ ಈಸ್ ಅ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇನ್ನು 49th ಕ್ವಶನ್ ಬಂದು ನಾಡಿ ಬಡಿತ ಅಳತೆ ಮಾಡಲು ಉಪಯೋಗಿಸುವಂತಹ ಸಾಧನ ಅಂತ ಕೇಳಿದರೆ ಇದರಲ್ಲಿ ಸಿಗ್ಮೋಮಾನೋಮೀಟರ್ ಈಸ್ ಎ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಅಮ್ಮಿಮೀಟರು ವಿದ್ಯುತ್ ಅಳತೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹೈಗ್ರೋಮೀಟರು ಪರಿಸರದಲ್ಲಿ ಆರ್ದ್ರತೆಯನ್ನು ಅಳತೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇನ್ನು ಉಷ್ಣತಾ ಮಾಪಕ ಉಷ್ಣತೆಯನ್ನು ಅಳತೆ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ ಸಿಗ್ಮೋಮಾನೋಮೀಟರು ರಕ್ತದೊತ್ತಡ ಮತ್ತು ನಾಡಿ ಬಡಿತವನ್ನು ಅಳತೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇನ್ನು 15th ಕ್ವಶನ್ ಬಂದುಬಿಟ್ಟು ರಚನೆ ಪದದ ವಿರುದ್ಧಾರ್ಥಕ ಪದವನ್ನು ಗುರುತಿಸಿ ಅಂತ ಹೇಳ್ಬಿಟ್ಟು ಸುರಚನೆ, ಅರಚನೆ, ವಿರಚನೆ, ನಿರಚನೆ ಅಂತ ಹೇಳ್ಬಿಟ್ಟು 4 ಆಪ್ಷನನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿರಚನೆ ಈಸ್ ಅ ರೈಟ್ ಆನ್ಸರ್ ಆಗಿರುತ್ತೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಸೆಷನಲ್ಲಿ 26ನೇ ಕ್ವಶನಿಂದ 50ನೇ ಕ್ವಶನ್ವರೆಗೂ ಸುಮಾರು 25 ಕ್ವಶನ್ಗಳನ್ನು ಇಲ್ಲಿ ಮುಗಿಸಿರ್ತೀನಿ, ಸಾಲ್ವ್ ಮಾಡಿರ್ತೀನಿ. ಮತ್ತು ಸ್ನೇಹಿತರೆ, ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಟಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.